ಹಾಯ್ ಸ್ನೇಹಿತರೆ, ಮಂಗಳೂರು ಬಾಯ್ಸ್ ಇನ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ತಲಸಾರಿ ಚಿಕನ್ ಬಿರಿಯಾನಿ ಹೇಗೆ ಮಾಡುವುದು ತೋರಿಸಿಕೊಡ್ತೇವೆ, ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಒತ್ತಿ. 4 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ, ನಂತರ 2 ಟೊಮೆಟೊವನ್ನು ಕಟ್ ಮಾಡಿ ತೆಗೆದು ಇಟ್ಟುಕೊಳ್ಳಿ ಸೈಡಲ್ಲಿ. ಜೊತೆಗೆ ದೊಡ್ಡ ಗಾತ್ರದ ಶುಂಠಿಯನ್ನು ಕಟ್ ಮಾಡಿ, ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ, ಮತ್ತೆ 15 ರಿಂದ 20 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಟುಕೊಳ್ಳಿ. ನಂತರ ಕಟ್ ಮಾಡಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಟುಕೊಳ್ಳಿ. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವ ಮೆಣಸು ಮತ್ತು ಕೊತ್ತಂಬರಿಯನ್ನು ಗ್ರೈಂಡ್ ಮಾಡಿ. 1.5 kg ಚಿಕನ್ ಅನ್ನು ಚೆನ್ನಾಗಿ ತೊಳೆಯಿರಿ. ತೊಳೆದು ಅದನ್ನು ನೀರು ಸೋಸಿ ಪ್ಲೇಟಿಗೆ ಹಾಕಿ. ಆ ನಂತರ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಮತ್ತು ಅಡುಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯ್ದ ನಂತರ ಈರುಳ್ಳಿಯನ್ನು ಹಾಕಿ. ಮೀಡಿಯಂ ಫ್ಲೇಮಲ್ಲಿ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ. ನೋಡಿ, ಈ ಥರ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ ತೆಗೆದು ಸೈಡಲ್ಲಿ ಇಟ್ಟುಕೊಳ್ಳಿ. ಇನ್ನೊಂದು ಪಾತ್ರೆಗೆ ಅರ್ಧ ಕಪ್ ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿಯಾದಾಗ 6 ಚಕ್ಕೆ, 3 ಲವಂಗ, 2 ಸ್ಟಾರ್ ಮತ್ತು 2 ಎಲೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದಕ್ಕೆ 2 ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ 2 ಕಟ್ ಮಾಡಿ ಇಟ್ಟುಕೊಂಡಿರುವ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ರುಬ್ಬಿ ಇಟ್ಟುಕೊಂಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನಂತರ ಗ್ರೀನ್ ಚಿಲ್ಲಿ ಪೇಸ್ಟ್ ಆ್ಯಡ್ ಮಾಡಿ ಫ್ರೈ ಮಾಡಿ. ನಂತರ ಚಿಕನ್ ಹಾಕಿ 1 ಟೇಬಲ್ ಸ್ಪೂನ್ ಅರಿಶಿನವನ್ನು ಮಿಕ್ಸ್ ಮಾಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 10 ರಿಂದ 15 ನಿಮಿಷ ಬೇಯಿಸಿ. ಆವಾಗಲೇ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ. ಲಿಂಬು ರಸವನ್ನು ಸೇರಿಸಿ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸಿ. ನಂತರ ಒಂದು ಪಾತ್ರೆಗೆ ಅರ್ಧದಷ್ಟು ನೀರನ್ನು ಹಾಕಿ ಅದಕ್ಕೆ ಎಣ್ಣೆ, ಸ್ವಲ್ಪ ಕಾಯಿಮೆಣಸು, ಕ್ಯಾರೆಟ್, ಕರಿಬೇವನ್ನು ಹಾಕಿ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಮಿಕ್ಸ್ ಮಾಡಿ ಸರಿಯಾಗಿ ಕುದಿಸಿ. ನೀರು ಕುದಿ ಬರುವಾಗ ತೊಳೆದಿರುವಂತಹ ಅಕ್ಕಿಯನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸಿ. ಅಕ್ಕಿ 75% ಬೆಂದ ನಂತರ ಅದನ್ನು ಸೋಸಿ. ನಂತರ ಒಂದು ದೊಡ್ಡ ಪಾತ್ರೆಗೆ ಮೊದಲೇ ರೆಡಿ ಮಾಡಿದ ಚಿಕನ್ ಮಸಾಲವನ್ನು ಹಾಕಿ ಅದಕ್ಕೆ ರೈಸನ್ನು ಸ್ವಲ್ಪ ಸೇರಿಸಿ. ಆರೆಂಜ್ ಕಲರ್ ಮತ್ತು ಯೆಲ್ಲೋ ಕಲರನ್ನು ಹಾಕಿ
ಅದಕ್ಕೆ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಟುಕೊಂಡಿರುವ ಈರುಳ್ಳಿ ಮತ್ತು ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿ. ನಂತರ ಇದೇ ರೀತಿ 2 ಸ್ಟೆಪ್ ಮಾಡಿಕೊಳ್ಳಿ. ನಂತರ ಕೊನೆಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ವಲ್ಪ ತುಪ್ಪವನ್ನು ಹಾಕಿ ಮುಚ್ಚಳವನ್ನು ಇಟ್ಟು 5 ನಿಮಿಷ ಲೋ ಫ್ಲೇಮಲ್ಲಿ ದಮ್ಮಲ್ಲಿ ಬೇಯಿಸಿ. ಬೇಯಿಸಿದ ನಂತರ ರೈಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಯಾದ ತಲ್ಸಾರಿ ಬಿರಿಯಾನಿ ಸವಿಯಲು ಸಿದ್ಧರಾಗಿ. ಪ್ಲೇಟಿಗೆ ಚಿಕನ್ ಗ್ರೇವಿ ಕೆಳಗಿಂದ ತೆಗೆದು ಹಾಕಿ ಅದಕ್ಕೆ ಸ್ವಲ್ಪ ರೈಸನ್ನು ಹಾಕಿ ಸರ್ವ್ ಮಾಡಿ. ಬಿರಿಯಾನಿ ಜೊತೆಗೆ ಕಬಾಬನ್ನು ಮತ್ತು ಸಲಾಡನ್ನು ಮಾಡಿ ಇಟ್ಟುಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.